ಇಲ್ಲೇ ಕಮಲಮ್ಮನ ಒಟಾರ ಎದುರುಗಡೆ ಇದ್ದೀನಿ. ಅಲ್ಲೇ ಇರಿ, ನಾವು ಬಂದ್ವಿ. ಹೊಸಮನಿ. ಹಾ ಅಮ್ಮವ್ರೆ. ಸಾಹೇಬ್ರು ಒಬ್ಬರೇ ಇರ್ತಾರೆ, ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಆತಮ್ಮ, ಅವ್ರು ಬರಂಗಿಲ್ಲೇನು? ಅವ್ರು ಯಾಕೋ ಬರಲ್ಲ ಅಂತಂದ್ರು. ಆತಮ್ಮ, ನಾ ಎಲ್ಲ ನೋಡ್ಕೊತೀನಿ. ಬಂದ ಅಮ್ಮ ಹೊರಟ್ರ? ನೀನು ಬರ್ಬೋದಿತ್ತು ಆರ್ಯ. ಮಂದ, ನಾನು ಹೇಳಿದ್ದೆಲ್ಲ ರೆಡಿ ಇದೆಯಾ? ಹಾಂ ಉಡಿ ತುಂಬಕ್ಕೆ ಎಲ್ಲ ರೆಡಿ ಇದೆ. ನಾನು ಹೇಳಿದ ಸೀರೆನೇ ಇದೆ ಅಲ್ವಾ? ಹಾಂ, ನೀವು ಹೇಳಿದ್ದೆ ತಂದಿದ್ದೀನಿ. ಆರ್ಯ, ಹೋಗ್ಬಿಟ್ಟು ಬರ್ತೀವಿ. ಬಾಮ್ಮ. ಏನಪ್ಪ, ಒಂಚೂರು ಗೊತ್ತಾಗ್ತಿಲ್ಲ, ಜಾಸ್ತಿ ಮಾಡು. ಅಯ್ಯಯ್ಯೋ, ಆಡ್ ಸೌಂಡ್ ಅಲ್ಲ, AC ಜಾಸ್ತಿ ಮಾಡು, ಸೆಕೆ ಆಗ್ತೈತೆ. ಸೆಕೆ ಆಗ್ತಿದ್ಯಾ? ಓ ಮೇಡಮ್, ಒಂದು 10 ನಿಮಿಷ ಆದ್ಮೇಲೆ ತಣ್ಣಗಾಗುತ್ತೆ. ವಾ, ಫಾಸ್ಟ್ ಇಲ್ವಾ ಹಳೆ ಗಾಡಿನ? ಏನಪ್ಪ, ನಿನ್ ಕಾರಲ್ಲಿ ಕನ್ನಡ ಹಾಡ್ ಬರಲ್ವಾ? ಡ್ರೈವರ್ ಸರ್, ನನ್ನ ಹೆಂಡತಿ ಸ್ವಲ್ಪ ಕನ್ನಡ ಅಭಿಮಾನಿ, ಅವಳಿಗೆ ಕನ್ನಡ ಹಾಡಂತೆ ಹಾಕಿ. ಹಾ, ತಾಯಿ ಎಲ್ಲವಾ, ಎಲ್ಲ ನಿನ್ ಕೃಪೆ. ಏನಪ್ಪ, ನನಗೆ ಒಂದು ಸಣ್ಣ ಡೌಟು. ಪುಷ್ಪ, ಡ್ರೈವರ್ ಸಾಹೇಬ್ರು ನೆಮ್ಮದಿಯ ಗಾಡಿ ಓಡ್ಸಕ್ ಬಿಡೆ. ಅವ್ರ ಪಾಡಿಗೆ ಅವ್ರು ಓಡಿಸ್ತಾರೆ, ಕಿವಿ ಬಾಯಿ ಫ್ರೀ ಆಗಿಲ್ವಾ? ಅಲ್ಲ ಕಣಪ್ಪ, ನನ್ನ ಮಗಳು ದೇವಸ್ಥಾನಕ್ಕೆ ಹೋಗ್ಬೇಕಂತ ಮೊಬೈಲಲ್ಲಿ ಅನ್ಕೊಂಡಿದ್ದು, ನಿನಗೆ ಹೆಂಗೆ ಗೊತ್ತಾಯ್ತು? ಕರೆಕ್ಟಾಗಿ ನಮ್ಮ ಒಟಾರ ಬಾಗ್ಲಲ್ಲೇ ಬಂದು ನಿಂತಿದ್ದಲ್ಲ. ಅದು ಫೋನಲ್ಲಿ ಮೆಸೇಜ್ ಬರುತ್ತೆ, ಅದಕ್ಕೆ ಅಂತ ಒಂದು ಆ್ಯಪ್ ಇದೆ ಮೇಡಮ್. ಆಪ? ಓ, ಕರೆಂಟ್ ಬಿಲ್ ಕಟ್ತೀವಲ್ಲ ಹಂಗಾನು? ಅದೇ ಥರನೇ, ನೀವು ಎಲ್ಲಿ ಹೋಗ್ಬೇಕು ಅಂತ ಬುಕ್ ಮಾಡಿದ್ರೆ ನಾವು ನಿಮ್ಮನ್ನು ಬಂದು ಕರ್ಕೊಂಡು ಹೋಗ್ತೀವಿ. ಬೇಷ್. ಈಗಿನ ಕಾಲದಲ್ಲಿ ಏನೇನೆಲ್ಲ ಕಂಡಿಡ್ದ್ಬಿಟ್ಟವ್ರಪ್ಪ. ಹೌದು, ಇದರಲ್ಲಿ ವರಮಾನ ಚೆನ್ನಾಗೈತಾ? ಪುಷ್ಪ, ಸುಬ್ಬು ಕೇಳಿದ್ರಲ್ಲಿ ಏನ್ ತಪ್ಪು? ಪರವಾಗಿಲ್ಲ ಮೇಡಮ್,
ಸ್ವಂತ ಕಾರ್ ಇದ್ರೆ ಒಂದು ಸ್ವಲ್ಪ ದುಡ್ಡು ಜಾಸ್ತಿ. ಓ ಸುಬ್ಬು, ನೀನು ಒಂದು ಕಾರ್ ತಗೋ ಸುಬ್ಬು, ಎಷ್ಟು ಸಂಪಾದನೆ ಮಾಡ್ಬೋದಲ್ವಾ. ಅನು, ಆರ್ಯ ಸರ್ ಹತ್ರ ಎಷ್ಟೊಂದು ಕಾರ್ ಐತಲ್ಲ, ಅದರಲ್ಲಿ ಸಂಪಾದನೆ ಮಾಡಕ್ಕೆ ಹೇಳು. ಅಯ್ಯೋ, ಐಡಿಯಾ ಕೊಟ್ಟೆ ಕಣೆ, ಬೇಡ ಅಂದ್ರೆ ಬಿಡು. ಆರ್ಯ ಸರ್ ಏನೇ ಕಮ್ಮಿ ಆಗಿದೆ, ಅವ್ರ್ಯಾಕೆ ಈ ಕೆಲಸ ಮಾಡಬೇಕು? ಅಯ್ಯೋ, ದುಡ್ಡು ಮಾಡೋದನ್ನ ಹೇಗೆ ಅಂತ ಹೇಳಿದ್ನಪ್ಪ, ಬೇಡ ಅಂದ್ರೆ ಬಿಡಿ. ಮುಂದಿನ 24 ಗಂಟೆ ನಾವಿಬ್ರು ಒಬ್ರನ್ನೊಬ್ರು ಭೇಟಿ ಮಾಡೋ ಹಾಗಿಲ್ಲ, ಮಾತಾಡೋಕೆ ಪ್ರಯತ್ನ ಕೂಡ ಮಾಡೋ ಹಾಗಿಲ್ಲ. ಅಣ್ಣ, ಇನ್ನೂ ಎಷ್ಟೊತ್ತಾಗುತ್ತೆ ಹೋಗಕ್ಕೆ? ಇನ್ನೊಂದು 20 ನಿಮಿಷ. ಏನಪ್ಪ ಇಷ್ಟು ಬೇಗ ಬಂದ್ಬಿಟ್ವಾ? ಇಷ್ಟಕ್ಕೆ ಅಷ್ಟೊಂದು ದುಡ್ಡು ಕೊಡ್ಬೇಕಾ? ಒಳ್ಳೆ ವರಮಾನನೇ ಐತೆ ಕಣಪ್ಪ. ಹಾ, ಏನೋ ಏಸು ಯಾಕಂಡು ತಣ್ಣ ಕರ್ಕೊಬತ್ತಿದೆಯಲ್ಲ ಅಂತ ಕೊಡ್ಬೇಕಷ್ಟೇ. ಸುಬ್ಬು, ನಾವೇನಾದ್ರೂ ನಿನ್ನ ಮಾತು ಕೇಳ್ಕೊಂಡ್ ಬಂದಿದ್ರೆ ಇನ್ನೂ ಎಲ್ಲೋ ಇರ್ತಿದ್ವಿ. ಈಗ ನೋಡು ನೆಮ್ಮದಿಯಾಗಿ ಹೆಂಗ್ ಬರ್ತಾ ಇದ್ದೀವಿ. ಹಲೋ ಆರ್ಯ, ಹಾಂ ಹೇಳು ಜಂಡೆ. ಎಲ್ಲಿದೆಯಾ? ಮನೇಲಿ. ಇನ್ನು ಅರ್ಧ ಗಂಟೆ ಅಷ್ಟೇ, ಅನು ಹಾಕಿದ ಚಾಲೆಂಜು ಮುಗಿಯುತ್ತೆ. ಇದನ್ನು ಜ್ಞಾಪ್ಸೋಕೆ ಫೋನ್ ಮಾಡಿದ್ಯಾ ನೀನು? ನನಗೆ ನಿನ್ನ ಬಗ್ಗೆನೇ ಯೋಚನೆ ಕಣೋ. ಮನೆ ಬಿಟ್ಟು ಎಲ್ಲೂ ಹೋಗಬೇಡ, ಆಯಿತಾ? ಆಯಿತು. ಮನೇಲೇ ಇರಬೇಕು. ಆಯಿತು ಅಂತ ಹೇಳದ್ನಲ್ಲ. ಸರಿ ಸರಿ, ಇಡ್ತೀನಿ. ಹುಷಾರು. ಯಜಮಾನ್ರೆ, ಕಾಫಿ. ಥ್ಯಾಂಕ್ ಯು. ಯಜಮಾನ್ರೆ, ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಒಂದು ಮಾತು ಹೇಳ. ನೀವು ಅಮ್ಮವ್ರ ಜೋಡಿ ದೇವಸ್ಥಾನಕ್ಕೆ ಹೋಗ್ಬೇಕು. ಭಾಳ ದೂರ ಏನಿಲ್ಲ, ಬರೀ 10 ಮಿನಿಟ್ ಅಷ್ಟೇ.